ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನುಪ್ಪಟ್ಟು ಮತ್ತು ಕೋಡ್ಬಳೆ. ಅಜ್ಜಿ ಯಾವ ಹದ ಹಾಕಿ ನುಪ್ಪಟ್ಟು ಕೋಡ್ಬಳೆ ಮಾಡ್ತಿದ್ರು ಮತ್ತು ಅದು ಜಾಸ್ತಿ ಎಣ್ಣೆ ಈರ್ದೇನೆ ಡ್ರೈಯಾಗಿ ಮತ್ತು ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು 20ರಿಂದ 25 ದಿನಗಳ ಕಾಲ ಇಟ್ಟರೂ ಏನೂ ಹಾಳಾಗಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 2 ಪಾವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಿದ್ದೀನಿ. ಇದು ಇಡ್ಲಿ ದೋಸೆಗೆ ಬಳಸುವಂಥ ಅಕ್ಕಿನ ನಾನು ತೊಳೆದು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ನಾನು ಮಿಲ್ ಮಾಡಿ ಇಟ್ಸ್ಕೊಂಡಿದ್ದೀನಿ. ಆ ಅಕ್ಕಿ ಹಿಟ್ಟು ನಾನು ಇಲ್ಲಿ 2 ಪಾವಷ್ಟು ಹಾಕ್ತಿದ್ದೀನಿ. ನೀವು ಮಾಮೂಲಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಮನೇಲಿ ಅಕ್ಕಿ ಹಿಟ್ಟನ್ನ ಅದನ್ನು ಹಾಕೊಬೋದು. ನೋಡಿ, ನಾನು 2 ಪಾವಷ್ಟು ಅಕ್ಕಿ ಹಿಟ್ಟನ್ನ ತಾತಿದ್ದೀನಿ. ಅದೇ ಅಕ್ಕಿ ಹಿಟ್ಟು 2 ಪಾವು ಮೆಷರ್ಮೆಂಟ್ಗೆ ನಾನು ಇದೇ ಮೀಡಿಯಮ್ ಗ್ಲಾಸ್ ಸೈಜಲ್ಲಿ ಒಂದು ಕಾಲು ಗ್ಲಾಸಷ್ಟು ನಾನು ಹುರ್ಗಡ್ಲೆ ಹಾಕಿದ್ದೀನಿ. ನಾನು ಇದು ಮಾಡ್ತಿರೋದು ಕೋಡ್ಬಳೆ. ಅದಕ್ಕೆ ನಾನು ಇವಾಗ ಹದ ಹಾಕ್ತಿದ್ದೀನಿ. ಕೋಡ್ಬಳೆಗೆ ಸ್ವಲ್ಪ ಹುರ್ಗಡ್ಲೆ ಜಾಸ್ತಿ ಇರಬೇಕು. ನಾನು 1/4 ಗ್ಲಾಸಷ್ಟು ಹುರ್ಗಡ್ಲೆ ಹಾಕಿ ಈಗ ನಾನು ಅದನ್ನ ನೈಸಾಗಿ ಪೌಡ್ರು ಮಾಡ್ಕೊತಿದ್ದೀನಿ. ಪೌಡ್ರು ಮಾಡ್ಕೊಂಡು ನಂತರ ನಾನು ಅದನ್ನ ಜರಡಿ ಹಿಡಿತಿದ್ದೀನಿ. ಈ ಥರ ಜರಡಿ ಇಡೋದ್ರಿಂದ ಈ ಥರ ನುಚ್ಚಾಗಿ ಕೊನೆಯಲ್ಲಿ ಉಳ್ಕೊಳ್ಳೋವಂಥ ತೆಗಿಬೋದು. ನೆಕ್ಸ್ಟ್ ನಾನು ಜರಡಿ ಇಟ್ಕೊಂಡಿರೋಂಥ ಕಡಲೆ ಹಿಟ್ಟನ್ನ ತಾಣಿರುವಂಥ 2 ಪಾವು ಅಕ್ಕಿ ಹಿಟ್ಟಿಗೆ ಸೇರಿಸ್ತಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ನಾನು ಹಸಿ ತೆಂಗಿನಕಾಯಿನ ಹಾಕ್ತಿದ್ದೀನಿ. ಹಸಿ ತೆಂಗಿನಕಾಯಿ ಜಾಸ್ತಿ ಹಾಕೊಂಬಾರ್ದು. ಮತ್ತು ಇದು ಫ್ರೆಶ್ ಆಗಿದ್ದರೆ ತೆಂಗಿನಕಾಯಿ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಯಾವುದೇ ಮೈದೆ ಹಿಟ್ಟಾಗಲಿ ಅಥವಾ ಚಿರೋಟಿ ರವೆ ಆಗಲಿ ಏನೂ ಬಳಸ್ತಿಲ್ಲ. ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕಾಗುತ್ತೆ. ನೋಡಿ, ಈ ಥರ ನೈಸಾಗಿ ರುಬ್ಕೊಬೇಕಾಗುತ್ತೆ. ನಮ್ಮ ಅಜ್ಜಿ ಯಾವ ಹದದಲ್ಲಿ ಮಾಡ್ತಾಯಿದ್ರೋ ನುಪ್ಪಟ್ಟು ಮತ್ತು ಕೋಡ್ಬಳೆನ ಅದೇ ಹದದಲ್ಲಿ ನಾನು ಇವಾಗ ಮಾಡ್ತಿದ್ದೀನಿ. ನೋಡಿ, ನಾನು ಈಗ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ತಿದ್ದೀನಿ. 2 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ. ಮನೇಲೇ ಮಾಡಿ ಇಟ್ಕೊಂಡಿರುವಂಥ ಅಚ್ಕಾರದ ಪುಡಿ. ನಿಮಗೆ ಕೋಡ್ಬಳೆ ಸ್ವಲ್ಪ ಕಲರ್ ಬೇಕು ಅಂತ ಅನಿಸಿದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನೂ ಹಾಕ್ಬೋದು, ಆದರೆ ನಾನಿಲ್ಲಿ ಸೇರಿಸ್ತಿಲ್ಲ. ನಿಮಗೆ ಖಾರ ನೋಡ್ಕೊಂಡು ನೀವು ಅಚ್ಕಾರದ ಪುಡಿನ ಸೇರಿಸ್ಕೊಬೋದು. ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. ಒಂದು 2 ಸ್ಪೂನಷ್ಟು ಪುಡಿ ಉಪ್ಪನ್ನ ಇಲ್ಲಿ ಸೇರಿಸ್ಕೊತಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ನೈಸಾಗಿ ರುಬ್ಕೊಂಡಿರುವಂಥ ತೆಂಗಿನಕಾಯಿ ಪೇಸ್ಟ್ನ ನಾನು ಸಹ ಹಾಕ್ತಿದ್ದೀನಿ ಇದಕ್ಕೆ. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನಷ್ಟು ಹಸುವಿನ ತುಪ್ಪ ಹಾಕ್ತಿದ್ದೀನಿ. 1 ಸ್ಪೂನ್ ಸಾಕು. ಮತ್ತು 1 ಸ್ಪೂನಷ್ಟು ಅಡುಗೆ ಎಣ್ಣೆನೂ ಸಹ ಹಾಕಂತಿದ್ದೀನಿ. ಎಣ್ಣೆ ತುಪ್ಪ ನಾವು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಈ ಕೋಡ್ಬಳೆ ಆಗಲಿ ಅಥವಾ ಚಕ್ಲಿ ಆಗಲಿ ಅಥವಾ ನಿಪ್ಪಿಟ್ಗಳಾಗಲಿ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋಕೆ ಶುರುವಾಗುತ್ತೆ ಬೇಯಿಸ್ಬೇಕಾದ್ರೆ. ಆದ ಕಾರಣ ನಾವು ಸ್ವಲ್ಪನೇ ಹಾಕ್ಕೊಬೇಕಾಗುತ್ತೆ. ನೋಡಿ, ನಾನು 1 ಸ್ಪೂನಷ್ಟು ಕಾಯಿಸಿ ಆರಿಸಿರುವಂಥ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದು ಹಸಿಟ್ಟಿಗೆ ಒಂದೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತೆಗೆದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ಇವಾಗ ಬೇಕಾದ್ರೆ ನಮಗೆ ಖಾರ ಬೇಕೋ ಅಥವಾ ಉಪ್ಪು ಬೇಕೋ ಸೇರಿಸ್ಕೋಬೋದು. ಈ ಸ್ಟೇಜಲ್ಲಿ ಈಗ ಕರೆಕ್ಟಾಗಿದೆ. ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಇವಾಗ ನಾನು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿತ್ಕೋಬೇಕಾಗುತ್ತೆ. ಸ್ವಲ್ಪ ಕೋಡ್ಬಳೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈ ಚಕ್ಲಿ ಹಿಟ್ಟು ಎಲ್ಲ ಸ್ವಲ್ಪ ತುಂಬ ಸಾಫ್ಟಾಗಿರಬಾರ್ದು. ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ, ಯಾರು ಹೊಸಬ್ರು ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಅದಕ್ಕೆ ನಾನು ಕೋಡ್ಬಳೆ ಹಿಟ್ಟನ್ನ ಚೆನ್ನಾಗಿ ಮಿತ್ಕೊತಿದ್ದೀನಿ. ಕೋಡ್ಬಳೆ ಹಿಟ್ಟನ್ನ ಚೆನ್ನಾಗಿ ಮಿದಿಬೇಕಾಗುತ್ತೆ. ನೋಡಿ, ಅದಕ್ಕೆ ಚೆನ್ನಾಗಿ ನಾನು ಮಿತ್ಕೊತಿದ್ದೀನಿ. ಇದಕ್ಕೆ ಯಾವುದೇ ಮೈದೆ ಹಿಟ್ಟಾಗಲಿ ಅಥವಾ ಚಿರೋಟಿ ರವೆ ಆಗಲಿ ಏನೂ ಸೇರಿಸೋ ಅಗತ್ಯ ಇಲ್ಲ. ಇಷ್ಟೇ ಸಾಮಗ್ರಿ ಹಾಕಿ ನಾವು ರುಚಿಯಾಗಿ ಕೋಡ್ಬಳೆನ ಮಾಡ್ಕೊಬೋದು. ನೋಡಿ, ಇಷ್ಟು ಸಾಫ್ಟಾಗಿ ನಾವು ಕೋಡ್ಬಳೆ ಹಿಟ್ಟನ್ನ ನಾನು ಮಿದ್ದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾವು ಮಿತ್ಕೋಬೇಕು. ಇದನ್ನು ನಾನು ಇವಾಗ ಮುಚ್ಚಿಡ್ತಿದ್ದೀನಿ. ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂದರೆ ಸ್ವಲ್ಪನೇ ಈ ಥರ ಇಟ್ಟು ಕಲಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ನಾನು ಒಟ್ಟಿಗೆ ಎಲ್ಲ ಸೇರಿಸಿ ಕಲಸಿಟ್ಟಿದ್ದೀನಿ. ಈಗ ನಾನು ನೆಕ್ಸ್ಟು ನುಪ್ಪಿಟ್ಟಿಗೆ ಅದ ಹಾಕತ್ತಿದ್ದೀನಿ. ಇದೇ ಪಾವಲ್ಲಿ ನಾನು 2 ಪಾವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನೋಡಿ, ಈ ಮೆಜರ್ಮೆಂಟಲ್ಲಿ 1 ಗ್ಲಾಸಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ. ಹುರ್ಗಡ್ಲೆ ತಗೊಂಡು ಪೌಡ್ರು ಮಾಡಿ ಜರಡಿಯ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ನುಪ್ಪಿಟ್ಟಿಗೆ ಸೇರಿಸ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜ ತಗೊಂಡು ನನ್ನ ಕೈ ಮೆಜರ್ಮೆಂಟಲ್ಲಿ
2 ಹಿಡಿಯಷ್ಟು ಕಡಲೆ ಬೀಜ ತಗೊಂಡು ಹುರ್ಕೊಂಡು ಸಿಪ್ಪೆ ತೆಗೆದು ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ತಿದ್ದೀನಿ. 1 ಪಾವ್ಗೆ 1 ಹಿಡಿ ಥರ ನಾವು ಮೆಜರ್ಮೆಂಟಲ್ಲಿ ಹಾಕೊಬೋದು. ನೆಕ್ಸ್ಟ್ ನಾನಿಲ್ಲಿ 1.5 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಮತ್ತು 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ನನಗೆ ಸೇರಿಸ್ತಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ನುಪ್ಪಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು 2.5 ಸ್ಪೂನಷ್ಟು ಒಣಗಿರೋ ಕೊಬ್ಬರಿ ತುರಿ ಹಾಕ್ತಿದ್ದೀನಿ ಮತ್ತು 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಹಾಕಿದ್ದೀನಿ. ಮತ್ತು 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಹಾಕ್ತಿದ್ದೀನಿ. ನಾನಿಲ್ಲಿ ಜಜ್ಜಿ ಹಾಕೊಬೇಕು. ನೀವು ಜಜ್ಜಿಲ್ಲ ಅಂದರೆ ಎಣ್ಣೆಗೆ ಹಾಕಿದಾಗ ಬೆಳ್ಳುಳ್ಳಿ ಸಿಡಿಯುತ್ತೆ ನೋಡಿ. ಈಗ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸೇರಿಸಿ ಇದಕ್ಕೂ ಅಷ್ಟೇ ಎಷ್ಟು ಖಾರ ಬೇಕೋ ಅಷ್ಟು ನಾನಿಲ್ಲಿ ಅಚ್ಚ ಪುಡಿ ಸೇರಿಸ್ಕೊತಿದ್ದೀನಿ. ಇದು ನಾನು ಮನೇಲೇ ಮಾಡಿಟ್ಕೊಂಡಿರೋಂಥ ಅಚ್ಚ ಪುಡಿ ಸೇರಿಸ್ಕೊತೀನಿ. ಆದ್ದರಿಂದ ಸ್ವಲ್ಪ ಕಲರ್ ಕಮ್ಮಿ ಇರುತ್ತೆ ಅಷ್ಟೇ. ಇದಕ್ಕೂ ಅಷ್ಟೇ 2 ಸ್ಪೂನಷ್ಟು ಕಾಯಿಸಿ ಆರಿಸಿರುವಂಥ ಎಣ್ಣೆನ ನಾನು ಸೇರಿಸ್ಕೊತಿದ್ದೀನಿ. ನುಪ್ಪಟ್ಟಿಗೆ ನಾನು ತುಪ್ಪ ಸೇರಿಸ್ಕೊತಿಲ್ಲ, ಕಾಯಿಸಿ ಆರಿಸಿರುವಂಥ ಎಣ್ಣೆ ಸೇರಿಸ್ಕೊತಿದ್ದೀನಿ. ಎಣ್ಣೆನೂ ಅಷ್ಟೇ ನಾನು ಇಲ್ಲಿ ಕಮ್ಮಿ ಹಾಕೋತಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಮಾಡ್ತಿರೋದು ಸ್ವಲ್ಪ ಡ್ರೈ ಆಗಿರಬೇಕು ಮತ್ತು ಕ್ರಿಸ್ಪಿಯಾಗಿರಬೇಕು ನುಪ್ಪಟ್ಟು. ಆ ಥರ ನುಪ್ಪಟ್ಟನ್ನ ನಾನು ಮಾಡ್ತಿದ್ದೀನಿ. ಈ ಥರ ಮಾಡಿಟ್ಕೊಂಡ್ರೆ ನಮಗೆ 20-25 ದಿನ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಈಗ ನೀರು ಹಾಕಿ ನಾವು ಚೆನ್ನಾಗಿ ಮಿದಿಯೋಕ್ಕಿಂತ ಮುಂಚೆ ಇದನ್ನು ಅಷ್ಟೇ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ನಾವು ಆಮೇಲೆ ನಾವು ನೀರು ಹಾಕಿ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿತ್ಕೊಬೇಕು ನೋಡಿ. ಇಷ್ಟು ಮಿದಿಬೇಕು. ನುಪ್ಪಟ್ಟಿಟ್ಟು ಸ್ವಲ್ಪ ಸಾಫ್ಟಾಗಿ ನೋಡಿ, ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಈ ಉಂಡೆ ಕಟ್ಟಷ್ಟು ನಾನು ಇಷ್ಟು ಸಾಫ್ಟಾಗಿ ನುಪ್ಪಟ್ಟಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಮುಚ್ಚಿಡ್ತಿದ್ದೀನಿ. ಮುಚ್ಚಿಟ್ಟು ಇವಾಗ ನಾವು ಕೋಡ್ಬಳೆನ ಫಸ್ಟು ಕರಿಯೋಣ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯೋಷ್ಟರೊಳಗಡೆ ನಾನಿಲ್ಲಿ ಎಲ್ಲ ಕೋಡ್ಬಳೆನೂ ಸುತ್ಕೊತಿದ್ದೀನಿ ನೋಡಿ. ಇಷ್ಟು ಮೀಡಿಯಮ್ ಸೈಜಷ್ಟು ಇಟ್ಟು ತಗೊಂಡು ಒಂದು ದಪ್ಪು ಸೈಜು ನಿಂಬೆಹಣ್ಣು ಗಾತ್ರದಷ್ಟು ಇಟ್ಟು ತಗೊಂಡು ಈ ಥರ ನಾವು ಒಂದು ತಟ್ಟೆ ಮೇಲೇ ಆರಾಮಾಗಿ ಈ ಕೋಡ್ಬಳೆನ ಇದು ಮಾಡ್ಕೊಬೋದು. ನೀವಿಲ್ಲ ಮಣೆ ಮೇಲೂ ಮಾಡ್ಕೊಬೋದು, ಏನು ಸಮಸ್ಯೆ ಇಲ್ಲ ನೋಡಿ. ಈ ಥರ ಸುತ್ಕೊಂಡು ಈ ಥರ ಪ್ರೆಸ್ ಮಾಡಿ ಇಟ್ಟರೆ ಆಯ್ತು ನೋಡಿ. ಎಷ್ಟು ಚೆನ್ನಾಗಿ ಕೋಡ್ಬಳೆ ರೆಡಿ ಆಗ್ತಿರುತ್ತೆ ನೋಡಿ. ಇದೇ ಥರ ನಾನು ಎಲ್ಲನೂ ಸುತ್ತಿಟ್ಕೊತಿದ್ದೀನಿ ಕೋಡ್ಬಳೆನ. ಆರಾಮಾಗಿ 1 ಅವರ್ ಒಳಗಡೆ ನಾವು ಮಾಡ್ಕೊಬೋದು. ಈ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ನಾವು ಇದನ್ನ ಮಾಡಿಕೊಡ್ಬೋದು. ಈಗ ಮಳೆಗಾಲ ಶುರು ಆಗ್ಬಿಟ್ಟಿದೆ. ಇದು ಚಳಿಲಿ ಮಳೇಲಿ ಏನಾದ್ರು ತಿನ್ನಬೇಕು ಅನಿಸ್ತಿರುತ್ತೆ ಕುರುಕ್ಲು ತಿಂಡಿನ. ಈ ಥರ ಮಾಡಿಡೋದ್ರಿಂದ ಮಕ್ಕಳು ಖುಷಿಯಿಂದ ತಿಂತಾರೆ, ನಾವು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ನೋಡಿ. ನಾನಿವಾಗ ಎಲ್ಲ ಕೋಡ್ಬಳೆನೂ ಈ ಥರ ಸುತ್ತಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕೋಡ್ಬಳೆ ಹಾಕಬೇಕಾಗುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಒಂದೊಂದಾಗೇ ಕೋಡ್ಬಳೆನ ಹಾಕಂತಿದ್ದೀನಿ. ಗ್ಯಾಸ್ ಫ್ಲೇಮ್ನ ಐ ಫ್ಲೇಮು ಅಲ್ಲ ಮತ್ತು ಲೋ ಫ್ಲೇಮು ಅಲ್ಲ, ಆ ಥರ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೋಡ್ಬಳೆನ ಬೇಯಿಸ್ಕೋಬೇಕಾಗುತ್ತೆ. ಕೋಡ್ಬಳೆ ಬೇಯೋದು ಸ್ವಲ್ಪ ನಿಧಾನ, ಆದ ಕಾರಣ ಚೆನ್ನಾಗಿ ಕೋಡ್ಬಳೆನ ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಈಗ ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ನಾನು ಇವಾಗ ಅದನ್ನ ತಿರುವಾಕಿ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ನೋಡಿ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ಬೆಂದಮೇಲೆ ಚೆನ್ನಾಗಿ ಅದು ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ. ಅದೇನೆ ನೋಡಿ, ಈ ಥರ ಗುಳೆ ಥರ ಬರ್ತಿಲ್ಲ ಎಣ್ಣೆಲಿ ನೋಡಿ, ಅದೇ ಎಣ್ಣೆ ಬಿಡೋಕ್ಕೆ ಶುರು ಆಗಿದೆ. ಇವಾಗ ಕೋಡ್ಬಳೆನ ನಾನು ತೆಗಿತಿದ್ದೀನಿ ನೋಡಿ. ಇಷ್ಟು ಬ್ರೌನಿಷ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ನುಪ್ಪಟ್ಟಿಗೆ ರೆಡಿ ಮಾಡ್ಕೊತಿದ್ದೀನಿ. ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ತಗೊಂಡು ಅದಕ್ಕೆ ಸ್ವಲ್ಪ 1-2 ಡ್ರಾಪಷ್ಟು ಎಣ್ಣೆ ಹಾಕಿ ನಾನು ಇಲ್ಲಿ ಕೈಯಲ್ಲೇ ನುಪ್ಪಟ್ಟನ್ನ ತಟ್ಕೊತಿದ್ದೀನಿ. ನೀವೇನಾದರೂ ಹಪ್ಳದ ಮಿಷಿನಲ್ಲೂ ಸಹ ನೀವು ನುಪ್ಪಟ್ಟನ್ನ ತಟ್ಕೊಬೋದು. ನಾನಿಲ್ಲಿ ಕೈಯಲ್ಲೇ ನೋಡಿ, ಕೈಯಲ್ಲೇ ನುಪ್ಪಟ್ಟನ್ನ ಈ ಥರನೂ ತಟ್ಕೊಬೋದು ಆರಾಮಾಗಿ. ಇಷ್ಟು ಗಾತ್ರದಷ್ಟು ನಾವು ಹಿಟ್ಟು ತಗೋಬೇಕಾಗುತ್ತೆ ನುಪ್ಪಟ್ಟು ತಟ್ಟಕ್ಕೆ. ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲಿಟ್ಟು ಆರಾಮಾಗಿ ನೀವು ಈ ಥರ ಕೈಯಲ್ಲೇ ತಟ್ಕೊಬೋದು. ನಿಮಗೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜು ಅಥವಾ ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕ ಸೈಜು, ಯಾವ ಸೈಜಲ್ಲಿ ಬೇಕಾದರೂ ನೀವು ನುಪ್ಪಟ್ಟನ್ನ ತಟ್ಕೊಬೋದು ನೋಡಿ. ಒಂದು ಚೂರು ನೋಡಿ ಈ ಥರ ಕವರ್ ಗಂಟಲ್ಲ, ಈ ಥರ ಬರುತ್ತೆ ಚೆನ್ನಾಗಿ. ನಾನೀಗ ಇಷ್ಟು ನುಪ್ಪಟ್ಟನ್ನ ತಟ್ಟಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಇವಾಗ ಎಣ್ಣೆಲಿ ನಾನು ಕರಿಯೋಕೆ ಹಾಕ್ತಿದ್ದೀನಿ ನೋಡಿ. ಈ ಥರ ದೊಡ್ಡ ಕಡಾಯಿ ಇಟ್ಕೊಂಡ್ರೆ ನೀವು ಒಂದೊಂದು ಸಲ 5-6 ನುಪ್ಪಟ್ಟನ್ನ ಆರಾಮಾಗಿ ಕರಿಬೋದು ಎಣ್ಣೆಲಿ.
ಈ ಥರ ನಿಪ್ಪಟ್ಟು ತುಂಬ ರುಚಿಯಾಗಿರುತ್ತೆ, ಟೇಸ್ಟಾಗಿ. ಕೆಲವೊಂದು ಏನಾಗುತ್ತೆ ತುಂಬ ಸಾಫ್ಟಾಗಿರುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ. ಅದಕ್ಕಿಂತ ಈ ಥರ ಹದದಲ್ಲಿ ನಿಪ್ಪಟ್ಟಾಕಿ ನಾವು ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ತುಂಬ ದಿನಗಳ ಕಾಲನೂ ಇಟ್ಕೊಂಡು ತಿನ್ಬೋದು. ನೋಡಿ ಇಷ್ಟು ಬ್ರೌನ್ ಆಗೋರು ನಾನು ತೆಗೆದಿದ್ದೀನಿ ಬೇಯಿಸಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕೋಡ್ಬಳೆನೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.